सहस्रनाम तत्तुल्यं रामनाम रामनाम वरानने। ओम श्रीमन्महागणाधिपते नमः। ओम गणानां त्वा गणपतिगुं हवामहे कविं कवीनामुपमश्रवस्तमम्। ಏನು ನಿತ್ಯ? ಗಂಗಾನ ಮುಗ್ಸೋಕೆ ಅವ್ರೇನೋ ಪ್ಲಾನ್ ಮಾಡಿದ್ದಾರೆ ಮಾಮ್. ಸೈಲೆಂಟ್ ಆಗಿದ್ದಾರೆ. ಆ ಪ್ಲಾನ್ ಏನೋ ತಿಳ್ಕೊ. ಅವ್ರನ್ನ ನಾನ್ ಹೇಗ್ ಕೇಳಿ ನಿತ್ಯ? ಗಂಗಾನ ಕಾಪಾಡ್ತೀನಿ ಅಂತ ಬಂದ್ಯಲ್ಲ, ಅಷ್ಟು ಕೇಳಕ್ಕಾಗಲ್ವಾ? ನಿತ್ಯ ಇಲ್ಲೇ ಎಲ್ಲೋ ಬಚ್ಚಿಟ್ಕೊಂಡಿರ್ತಾಳೆ. ಹೋಗಿ ಅವಳನ್ನ ಹೇಳ್ಕೊಂಡ್ ಬರ್ಬೇಕು. ರೂಪ ಕೂಡ ಮಿಸ್ಸಿಂಗು ಚಂದ್ರಿಕಾ. ನಿತ್ಯ ಹತ್ರ ಹೋಗಿರ್ತಾಳೆ, ನಡಿ. ओम लोक कल्याणार्थम सीतारामचंद्र स्वामी कल्याण महोत्सव सुमुहूर्त काले सूर्यादीनां नवानां ग्रहाणां अत्यंत आनुकूल्यता फलसिद्धिरस्तु। ಲೆಟ್ಸ್ ಗೋ ಮಾಮ್. ಎಲ್ಲಿಗೆ? ಮನೆಗೆ. ಅಲ್ಲಿ ಜೈ ಪ್ರಾಣಕ್ಕೆ ಅಪಾಯ ಇದೆ. ಇಲ್ಲೇ ಇದ್ರೆ ನಮ್ ಪ್ರಾಣನೂ ಹೋಗುತ್ತೆ. ನನ್ ಪ್ರಾಣ ಮುಖ್ಯನಾ ಜೈ ಪ್ರಾಣ ಮುಖ್ಯನಾ ಅಂದ್ರೆ ನಂಗೆ ನನ್ ಪ್ರಾಣನೇ ಮುಖ್ಯ. ನಡಿ ಹೋಗೋಣ. ಅವ್ರನ್ನ ಕಾಪಾಡ್ತೀರಾ ಅಂತ ನಿಮ್ಮನ್ನೇ ನಂಬ್ಕೊಂಡ್ರೆ ನಿಮ್ಗೆ ಆಗಲ್ಲ ಅಂತೀರಲ್ಲ ಸರ್. ಏನಾದ್ರೂ ಮಾಡಿ. ಮಾಡೋದಕ್ಕೇನೂ ಇಲ್ಲ ಮೇಡಮ್, ಟೈಮೂ ಇಲ್ಲ. ಹೋಗ್ಲಿ, ಏನ್ ಮಾಡ್ಬೇಕೋ ಹೇಳಿ, ನಾನೇ ಮಾಡ್ತೀನಿ. ಆ ರೆಡ್ ವೈರ್ ನ ಕಟ್ ಮಾಡ್ಬೇಕು ಮೇಡಮ್, ಆದ್ರೆ ತುಂಬಾನೇ ಕಷ್ಟ. ವೈರ್ ಒಳಗಡೆ ಇದೆ, ಸ್ವಲ್ಪ ಮಿಸ್ ಆದ್ರೂ ಬಾಂಬ್ ಬ್ಲಾಸ್ಟ್ ಆಗುತ್ತೆ. ದಯವಿಟ್ಟು ಇಲ್ಲಿಂದ ಹೋಗಿ ಮೇಡಮ್, ಪ್ಲೀಸ್ ಮೇಡಮ್. ನನ್ ಮಾತು ಕೇಳಿ ಮೇಡಮ್, ಪ್ಲೀಸ್. ಅದು ತುಂಬಾನೇ ಡೇಂಜರಸ್ ಮೇಡಮ್, ಪ್ಲೀಸ್ ಮೇಡಮ್. ಮೇಡಮ್ ಏನ್ರಿ, ನಿಮ್ಗೇನ್ ಆಗಲ್ಲ. ನಿಮ್ಮನ್ನ ನಾನ್ ಕಾಪಾಡ್ಕೋತೀನಿ.
ಜೈ ಶ್ರೀರಾಮ್. ಜೈ ಶ್ರೀರಾಮ್. ಶ್ರೀರಾಮ್. ಜೈ ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಜೈ ಶ್ರೀರಾಮ್. ಗಂಗಾ ಮನ್ಸು ಎಷ್ಟು ದೊಡ್ಡದು, ಅವಳ ಪ್ರೀತಿ ಎಷ್ಟು ಶುದ್ಧವಾಗಿದೆ ಅಂತ ಈಗಾದ್ರೂ ಗೊತ್ತಾಯ್ತಾ ಜೈ? ಆ ಸತಿ ಸಾವಿತ್ರಿ ಯಮುನ್ ಜೊತೆ ಹೋರಾಡಿ ತನ್ನ ಗಂಡನ್ನ ಕಾಪಾಡ್ಕೊಂಡ್ ಹಾಗೆ ಸಾವಿನ ಅಂಚಿನವರೆಗೂ ಹೋಗಿದ್ ನಿನ್ನನ್ನ ಕಾಪಾಡ್ಕೊಂಡಿದ್ದಾಳೆ. ಈಗ್ಲಾದ್ರೂ ಅವಳ ಬೆಲೆ ಏನು ಅಂತ ತಿಳ್ಕೊ. ಇನ್ನಾದ್ರೂ ಬದಲಾಗು ಜೈ. ಗಂಗಾನ ಅವಳ ಪ್ರೀತಿನ ಅರ್ಥ ಮಾಡ್ಕೋ. ನೀನು ಗಂಗಾ ಸರಿಯಾದವಳು ಅಲ್ಲ ಅನ್ಕೊಂಡಿದ್ಯಾನೋ, ಗಂಗನ್ ಪ್ರೀತಿಗೆ ನೀನ್ ಸಮಾನ ಇಲ್ಲ ಕಣೋ. ನಿನ್ನ ಕುಟುಂಬ ಎಲ್ಲ ನಿನ್ನ ಸಾಯೋಗ್ ಬಿಟ್ಟಾಗ ಗಂಗಾ ನೀನು ಬಿಡ್ಲಿಲ್ಲ ಕಣೋ. ಅಂತ ದೊಡ್ಡ ವ್ಯಕ್ತಿನ ಕಳ್ಕೋಬೇಡ್ವೋ. ಕಂದ ಜೈ, ನಿಮ್ಮಮ್ಮ ನಿನಗೆ ಜನ್ಮ ಕೊಟ್ಟಿದ್ದಾಳೆ, ನಾನ್ ಬೆಳೆಸ್ದೆ. ಆದ್ರೆ ಗಂಗಾ ನಿನಗೆ ಪುನರ್ಜನ್ಮ ಕೊಟ್ಲು, ನಿನಗೆ ಅಮ್ಮ ಆಗಿದ್ದಾಳೆ. ನಮ್ಮ ವಂಶನ ಉಳಿಸಿರೋ ದೇವತೆ ಆಗ್ಬಿಟ್ಲು. ಈ ದೇವತೆ ನಮಗ್ ಬೇಕು ಕಂದ, ಬೇಡ ಅನ್ಬೇಡ. ಅವನ್ ಒಪ್ಪಿದ್ರು ಒಪ್ಪದೆ ಹೋದ್ರು ಗಂಗನೇ ನಮ್ಮನೆ ಸೊಸೆ, ನಮ್ ದೇವತೆ. ಬದ್ಲಾಗೋದು ಬಿಡೋದು ಅವನ್ಗೆ ಬಿಟ್ಬಿಡೋಣ. ಹೊರಡಿ. ಏನು ಜೈ, ಮೌನವಾಗಿದ್ಯಾ? ಮಾತೆ ಬರ್ತಿಲ್ವಾ? ಇಲ್ಲ, ಗಂಗಾ ದೊಡ್ಡತನ ಇನ್ನೂ ಅರ್ಥ ಆಗ್ತಾ ಇಲ್ವಾ? ಗಂಗಾ ಮೋಸಗಾರ್ತಿ, ಸುಳ್ಳಿನ ಮೂಟೆ ಅಂತ ಏನೇನೋ ಆರೋಪ ಮಾಡ್ದೆ. ಎಷ್ಟೋ ಮಾತಾಡಿ ದೂರ ಇಟ್ಟೆ. ಅವಳು ಮೋಸ ಮಾಡೋಳೆ ಆದ್ರೆ ಇಷ್ಟೆಲ್ಲ ಮಾಡ್ತಿದ್ಲಾ? ಹೀಗೆ ನಿನ್ನ ಕಾಪಾಡ್ತಿದ್ಲಾ? ರಾಮನ್ಗೋಸ್ಕರ ಕಾಡಿಗೆ ಹೋದೋಳು ಸೀತೆ ಅಂತ ರಾಮಾಯಣದಲ್ಲಿ ಓದಿದೀವಿ. ನಿನ್ಗೋಸ್ಕರ ಜೈಲಿಗೂ ಬಂದ್ಲು ಈ ಕಲಿಯುಗದ ಸೀತೆ. ಅತ್ತೆ, ನೀವ್ ಕೂತ್ಕೊಳ್ಳಿ, ನಾನು ಬಡಿಸ್ತೀನಿ. ಜೈಯಲ್ಲಮ್ಮ ಬರ್ತಿದ್ದಾರೆ. ಬನ್ನಿ ಸರ್. ಇಷ್ಟೊತ್ತು ಮೇಲೇನ್ ಮಾಡ್ತಿದ್ದೋ? ಆಟ ಮಾಡ್ತಿದ್ರು ಅಜ್ಜಿ. ನಾಣಿ ಕೂತ್ಕೋ ಜೈ. ನೀನು ಕೂತ್ಕೋ ರಾಣಿ. ಪರವಾಗಿಲ್ಲ ಸರ್, ನಾನೇ ಯಾಕೆ ಹೇಳಿ. ಹೌದು, ನಮ್ ಪಕ್ಕದಲ್ಲಿ ಅವನ್ ಯಾಕೆ? ಬೇಕಾದ್ರೆ ತಟ್ಟೆಯಲ್ಲಿ ಹಾಕೊಡಿ, ಒಂದ್ ಮೂಲೆಯಲ್ಲಿ ಕೂತ್ಕೊಂಡು ತಿಂತಾನೆ. ಹಬ್ಬದ ದಿನ ಏನ್ ಮಾತು ಪ್ರಸಾದ್, ಕೂತ್ಕೋ ನಾಣಿ. ಪರವಾಗಿಲ್ಲ ಅಜ್ಜಿ. ತಗೊಳ್ಳಿ ನಾಣಿ ಅವ್ರೆ. ಥ್ಯಾಂಕ್ ಯು ಮೇಡಮ್. ಅತ್ತೆ, ಇವರಿಗೆ ನೀವೇ ಬಡಿಸಿ. ಯಾಕಮ್ಮ? ನಾನ್ ಬಡಿಸಿದ್ರೆ ತಿಂತಾರೋ ಇಲ್ವೋ, ಮತ್ತೆ ಪ್ಲೇಟ್ ಎಸಿತಾರೋ ಏನೋ. ಅದು ನಿಜಾನೇ, ನೀನ್ ಬಡ್ಸು ಕಲ್ಪನಾ. ಹಾ, ಬೇಡ ಚಿಕ್ಕಮ್ಮ. ಯಾಕೆ ನಿಮ್ ಚಿಕ್ಕಮ್ಮ ಬಡ್ಸಿದ್ರೆ ತಿನ್ನಲ್ವಾ ಜೈ? ಸೋದ್ರತೆ ನಾನ್ ಬಡ್ಸಿದ್ರೆ ತಿಂತಾನೆ. ಬಾ ಚಂದ್ರಿಕಾ, ಜೈಗೆ ನಾವು ಬಡ್ಸೋಣ. ನೀವ್ಯಾರು ಬೇಡ, ಕೂತ್ಕೊಳ್ಳಿ. ಅಜ್ಜಿ, ತಾತಂಗ್ ಯಾರು ಬಡಿಸ್ತಿದ್ರು? ನಾನೇ. ಡ್ಯಾಡಿ, ನಿಮ್ಗೆ? ನಿಮ್ ಚಿಕ್ಕಮ್ಮ ಕಣೋ. ಮಾವ, ನಿಮ್ಗೆ ಯಾರು ಕೊಡ್ತಿದ್ರು? ಬೈಯೋದ ಊಟನ?
2. ನಿನ್ನ ಅತ್ತೇನೆ. ನಾಣಿ ಸರ್ ನಿನಗೆ? ನನ್ ಮೀನಾಕ್ಷಿ ಸರ್. ಮತ್ತೆ ನನಗೆ ಯಾರು ಬಡಿಸ್ಬೇಕು? ಈಗ ಅರ್ಥ ಆಯ್ತು ಅನ್ಸುತ್ತೆ. ಗಂಗಾ, ನೀನೇ ಬಡ್ಸಮ್ಮ. ಏನಿದು ಹೊಸ್ದಾಗ್ ಆಡ್ತಿದ್ದಾರೆ? ಗಂಗಾ, ನೀನ್ ಕೂಡ ಕೂತ್ಕೋ, ಎಲ್ರೂ ಸೇರಿ ಊಟ ಮಾಡೋಣ. ವಿಚಿತ್ರವಾಗಿ ಆಡ್ತಿದಾರಲ್ಲ ಇವರು. ಏನಾಯ್ತು ಜೈ? ಅದು ಅಜ್ಜಿ, ಊಟದಲ್ಲಿ ಕಲ್ ಸಿಕ್ತೇನೋ ಅಜ್ಜಿ. ರಾಕ್ಷಸಿ. ಮತ್ತೆ ಫ್ಲಾಪ ಸರ್. ಜಾಡ್ಸಿ ಒದ್ಲು. ಅದಕ್ಕೆ ಹೇಳಿದ್ದು ಬೆಟ್ ಕಟ್ಬಿಡಿ ಅಂತ. ಕಾಲಿಂದ ಒದಿತಾಳಲ್ವಾ, ಅವಳ ಕೈಯಿಂದನೇ ತಿನ್ನಿಸ್ಕೋತೀನಿ ನೋಡು. ಏನ್ ಜೈ, ಏನ್ ಬೇಕು? ವೈಫ್ ಬೇಕು. ಏನ್ ಜೈ? ಅಯ್ಯೋ, ನೈಫ್ ಬೇಕು. ಯಾಕಂದ? ಅದು ಅನ್ನಕ್ಕೆ ಆಪಲ್ ಕಟ್ ಮಾಡ್ಕೊಂಡು ತಿಂತೀನಿ. ಅದೇನ್ ಟೇಸ್ಟ್ ಅಳಿಯಾ? ಸೂಪರ್ ಆಗಿರುತ್ತೆ ಮಾವ. ಯಾವತ್ತೂ ಟ್ರೈ ಮಾಡಿಲ್ವಾ? ಜೈ, ಇದೇನ್ರಿ ಹೀಗ್ ಕಟ್ ಮಾಡ್ಕೊಂಡ್ಬಿಟ್ರಿ? ಅಮ್ಮ ಅಮ್ಮ, ಏನಾಯ್ತು ತುಳಸಿ? ಅಪಾಯ ಆಗೋದ್ರಲ್ಲಿದ್ಯಮ್ಮ. ಯಾರ್ಗೆ? ಗಂಗಾಗೆ. ಏನ್ ಹೇಳ್ತಿದ್ಯ ತುಳಸಿ? ಗಂಗಾಗೆ ಅಪಾಯನ? ಹೌದಮ್ಮ, ಇವತ್ತು ಗಂಗಾಗೂ ಜೈಗೂ ಶೋಭನ ಮಾಡ್ಲೇಬೇಕು ಅಂತ ಆ ಮನೆ ಅಜ್ಜಿ ಶಾಸ್ತ್ರಿಗಳನ್ನ ಕರೆಸಿ ಶೋಭನಕ್ಕೆ ಮುಹೂರ್ತ ಇಡಿಸ್ತಾ ಇದಾರೆ. ಈ ಶಾಸ್ತ್ರ ನಡೆದ್ಬಿಟ್ರೆ ಗಂಗಾ ನಮಗ್ ಸಿಗಲ್ಲ ಅಮ್ಮ, ಶಾಪಕ್ ಬಲಿ ಆಗೋಗ್ತಾಳೆ. ಹೇಗಾದ್ರೂ ತಡಿಬೇಕಮ್ಮ, ಏನಾದ್ರೂ ಮಾಡಿ ಈ ಶಾಸ್ತ್ರನ ನಿಲ್ಸಿ ಅಮ್ಮ.
ಯಾಕಮ್ಮ ಸುಮ್ನೆ ನಿಂತಿದ್ದೀರಾ? ಬೇಗ ಏನಾದ್ರೂ ಮಾಡಿ ಅಮ್ಮ. ಅಮ್ಮ ಮಾತಾಡಿ ಅಮ್ಮ, ಏನಾದ್ರೂ ಮಾಡಿ ಬೇಗ. ಏನ್ ಮಾಡುವಂತ್ಯ ತುಳಸಿ? ನನ್ ಕೈಲಿ ಏನಿದೆ ಮಾಡೋಕೆ? ಇದೇನಮ್ಮ ನೀವೇ ಹೀಗೆ ಹೇಳ್ಬಿಟ್ರೆ? ಮಾಡ್ಬೇಕಾಗಿರೋದನ್ನೆಲ್ಲ ಮಾಡಾಯ್ತು. ಗಂಗಾ ನನ್ ಮಗಳು ಅಂತ ತಿಳಿದಾಗಿಂದ ಗಂಗಾ ಜೈಗೆ ಹತ್ರ ಆಗ್ಬಾರ್ದು ಅಂತ, ಶಾಪಕ್ಕೆ ಸಾವಿಗೆ ದೂರ ಆಗ್ಬೇಕು ಅಂತ ಎಷ್ಟೋ ಮಾಡಾಯ್ತು. ಅವ್ರ ಕಾರ್ಯ ಇಟ್ಟಿರೋ ಪ್ರತಿ ಸಲನೂ ಏನೋ ಒಂದ್ ಮಾಡಿ ನಿಲ್ಸ್ದೆ. ಕೊನೆಗೆ ಜೈನ ಕೂಡ ಜೈಲ್ಗೆ ಕಳಿಸ್ದೆ. ಶಾಶ್ವತವಾಗಿ ಜೈನ ಈ ಲೋಕದಿಂದ ಕಳ್ಸೋ ಕೂಡ ಯೋಚನೆ ಮಾಡಲಿಲ್ಲ ನಾನು. ಆದ್ರೆ ನನ್ನ ಮಗಳು ಗಂಗಾ ತುಂಬಾ ದೊಡ್ಡೋಳು ತುಳಸಿ. ಬೇರೆಯವ್ರಿಗೋಸ್ಕರ ಯೋಚನೆ ಮಾಡೋ ಒಳ್ಳೆ ಮನ್ಸು, ನಮ್ಮದವ್ರಿಗೋಸ್ಕರ ಏನಾದ್ರೂ ಮಾಡೋ ಧೈರ್ಯ, ಪ್ರೀತಿಸೋರಿಗೋಸ್ಕರ ಪ್ರಾಣನ್ ಕೂಡ ಪಣಕ್ಕಿಡೋಂಥ ತ್ಯಾಗ. ಇದ್ರ ಮುಂದೆ ನಾನೇ ಸೋತು ಹೋದೆ ತುಳಸಿ. ತಾಯಿ ಆದ್ರೂ ಅವಳ ಮುಂದೆ ಅವಳ ಕೈ ಮುಗಿತೀನಿ. ಗಂಗಾನ ತಡೆಯೋದು ನಂಗಾಗಲ್ಲ ಅಂತ. ವಾಟ್ ಮಾಮ್, ಏನೋ ನ್ಯೂಸ್ ಬಂದಿದೆ ಅನ್ಸುತ್ತೆ. ಆ ನ್ಯೂಸ್ ನನ್ ತನಕನೂ ಬಂತು. ಜೈ ಗಂಗಾಗೆ ಇವತ್ತೇ ಫಸ್ಟ್ ನೈಟ್ ಅಂತೆ. ಟೆಂಪಲ್ ಅಲ್ಲಿ ಮುಹೂರ್ತ ಇಡಿಸ್ತಾರಂತೆ. ಈ ಸಲ ಹೇಗ್ ತಡಿಬೇಕು ಅನ್ಕೊಂಡೆ ಮಾಮ್. ಏನ್ ಪ್ಲಾನ್ ಮಾಡ್ದೆ? ಹಾಲಲ್ಲಿ ಮತ್ತಿನ ಔಷಧಿ ಏನಾದ್ರೂ ಆಗ್ತೀಯಾ? ಇಲ್ಲ ಗಂಗಾನೇನಾದ್ರೂ ಕಿಡ್ನಾಪ್ ಮಾಡಿಸ್ತೀಯಾ? ಜೈನ ಅರೆಸ್ಟ್ ಮಾಡಿಸ್ತೀಯಾ? ಇಲ್ಲ ಆ ಫ್ಯಾಮಿಲಿಯಲ್ಲಿ ಯಾರನ್ನಾದ್ರೂ ಮರ್ಡರ್ ಮಾಡಿಸ್ತಿದ್ಯಾ? ಹೌ ಮಾಮ್, ಫಸ್ಟ್ ನೈಟ್ ನ ಹೇಗ್ ಸ್ಟಾಪ್ ಮಾಡ್ತೀಯಾ? ಟೆಲ್ ಮಿ ಮಾಮ್. ನಾನು ನಿಲ್ಸ್ಬೇಕು ಅಂತ ಅನ್ಕೊಂಡಿಲ್ಲ ನಿತ್ಯ. ವಾಟ್? ನಿಜನಾ? ಯಾವ್ದು ಹೇಗಾಗ್ಬೇಕು ಅಂತ ಬರ್ತಿದ್ಯೋ ಅದ್ ಹಾಗೆ ಆಗುತ್ತೆ. ಪ್ಲೇ ಬಟನ್, ಸ್ಟಾಪ್ ಬಟನ್ ಎರಡೂ ದೇವ್ರ ಕೈಯಲ್ಲಿರೋ ರಿಮೋಟ್ ಅಲ್ಲಿದೆ. ಮೇಲ್ ಕೂಡ ಏನು ಬಿಟ್ರಿ, ಅವ್ರು ನೋಡ್ತಿದ್ದಾರೆ. ನಾಣಿ ಸರ್ ಒಂದ್ಸಲ ಕೆಳಗ್ ನೋಡು. ಈಗ ದಿಕ್ ತೋರ್ಸೋ ಬದ್ಲು ಪಕ್ಕಕ್ಕೆ ಹೋಗು ಅನ್ಬಹುದಲ್ಲ. ಸರ್ ನಾನೊಂದ್ ಕೆಲಸ ಮಾಡ್ಲಾ? ಹೊರ್ಗಡೆ ಹೋಗಿ ನೋಡ್ಕೊಂಡ್ ಬರ್ಲಾ? ದಟ್ಸ್ ಬೆಟರ್. ಬೇಕಾಗಿಲ್ಲ ನಾಣಿ ಅವ್ರೆ, ನಿಮ್ ಸರ್ಗೆ ಭಯ ಹೋಯ್ತು. ಯಾಕೋಗಲ್ಲ? ನೀವು ಅಷ್ಟು ಟಾನಿಕ್ ಕೊಟ್ರೆ ಸರ್ ಇವತ್ತು ಏರ್ಪಾಟ್ ಎಲ್ಲ ನಾನೇ ಮಾಡ್ತೀನಿ. ಇವತ್ತಿನ ದಿನನ ನೀವು ಲೈಫ್ ಅಲ್ಲಿ ಮರಿಬಾರ್ದಂಗ್ ಮಾಡ್ತೀನಿ. ಹೇಗ್ ಮಾಡ್ತೀಯೋ? ನಾನಿದ್ದಾಗ ಹೇಗ್ ಮಾಡಕ್ ಬಿಡ್ತೀನಿ? ಇದು ನನ್ನ ಹೆಂಡತಿ ಅಂದ್ರೆ. ನಾನಿದ್ದಾಗ ಯಾರ್ ಶೋಭನ ಆದ್ರೂ ಹೇಗ್ ನಡೆಯೋದಕ್ ಬಿಟ್ಬಿಡ್ತೀನಿ? ನಾನ್ ಬಿಡೋದಿಲ್ಲ. ದಟ್ ಈಸ್ ಚಂದ್ರಿಕಾ. ಸವಾಲಿಗೆ ಸವಾಲ್, ಓಪನ್ ಚಾಲೆಂಜ್ ಮಾಡ್ತಿದ್ದಾಳೆ. ಜೈ ಸೋದರತೆ ನಾನಿರುವಾಗ ಅವ್ರ ಶೋಭನದ ಏರ್ಪಾಟ್ ನೀನ್ ಹೇಗ್ ಮಾಡ್ತೀಯಾ? ನಾನೇ ಮಾಡ್ತೀನಿ. ನಾನ್ ಸೋದರಳಿಯನ್ ಶೋಭನದ ಏರ್ಪಾಡು ನಾನೇ ಸ್ವತಃ ಹತ್ರ ಇದ್ದು ಜೋರಾಗಿ ಮಾಡ್ತೀನಿ. ಇವ್ರ ಮದ್ವೆ ನನ್ ಕೈಲೇ ಆಗಿದ್ದು, ಈ ಶೋಭನ ಕೂಡ ನಾನೇ ಮಾಡ್ಸೋದು. ಈಗ ರಿವರ್ಸ್ ಹೊಡೆದ್ಲಲ್ಲ, ಚಂದ್ರಿಕಾಗೆ ಬುದ್ಧಿ ಕಳೆದು ಹೋಯ್ತಾ? ನೀವ್ ಮಾಡ್ತೀರಾ ಚಿಕ್ಕಮ್ಮ? ನಂಬು ಅಂತೀರಾ? ನೀನೇ ನೋಡ್ತೀಯಲ್ಲ, ನಿನ್ನ ನಾನೇ ರೆಡಿ ಮಾಡ್ತೀನಿ. ಜೈನ ನನ್ ಗಂಡ ರೆಡಿ ಮಾಡ್ತಾರೆ.
ನಾವಿಬ್ರು ಸೇರಿ ನಿಮ್ ರೂಮ್ ನ ಡೆಕೋರೇಟ್ ಮಾಡ್ತೀವಿ. ಥ್ಯಾಂಕ್ಸ್ ಅತ್ತೆ, ತುಂಬಾ ಖುಷಿ ಆಯ್ತು. ನಿಮ್ ಸಂತೋಷನೇ ನಮ್ ಸಂತೋಷ ಜೈ. ಗಂಗಾನ ಕಳಿಸ್ಕೊಡೋ ಅವಕಾಶ ಅದೃಷ್ಟನ ನಾನ್ ಹೇಗ್ ಬಿಟ್ಕೊಡ್ತೀನಿ? ಅದೇ ಶೋಭನದ್ ರೂಮ್ಗೆ ಗಂಗಾನ್ ಕಳಿಸೋ ಅವಕಾಶ ಅಂತ. ನೀವ್ ಬದ್ಲಾಗಿ ಅದೆಲ್ಲ ಮಾಡ್ತೀವಿ ಅಂದ್ರೆ ನಾವ್ ಮಾತ್ರ ಯಾಕೆ ಬೇಡ ಅಂತೀವಿ? ನಿಮ್ ಕೈಯಾರನೆ ಎಲ್ಲ ಮಾಡಿ ಚಿಕ್ಕಮ್ಮ. ಎಲ್ಲ ನನ್ ಕೈಯಾರನೆ ಮಾಡ್ತೀನಿ ಗಂಗಾ. ದೇವ್ರು ನನಗೆ ಸರಿಯಾದ ವರನೇ ಕೊಟ್ಟಿದ್ದಾನೆ. ವರನ ಏನ್ ಹೇಳ್ತಿದ್ದಾಳೆ? ಓಕೆ ಅತ್ತೆ, ನಿಮ್ಮಿಷ್ಟ. ಇನ್ನೇನ್ ಮತ್ತೆ? ಸರ್, ಒಂದ್ಸಾರಿ ನನಗೆ ಗಿಂಟಿ. ಯಾಕೆ ನಾಣಿ? ನಾನು ಕಂಡಿದ್ದು ಕನ್ಸೋ ನಿಜನ ತಿಳ್ಕೊಳಕ್ಕೆ. ಏನ್ ಹೇಳ್ತಿದ್ಯಾ ಚಂದ್ರಿಕಾ? ಇವರೆಲ್ಲ ಹಾಗೆ ಸತ್ ಹೋಗಿದ್ದು ಅನ್ಕೊಂಡ್ರ? ಇಲ್ಲ, ಶಾಪದಿಂದ ಸತ್ತಿರೋದು. ಶಾಪನ? ಶಾಪ ಏನು? ತಲೆಮಾರಿನಿಂದನೂ ಈ ವಂಶಕ್ಕೆ, ಈ ಮನೆ ಸೊಸೆಯಂದ್ರಿಗೆ ಇರೋ ಶಾಪ. ನೀನ್ ಹೇಳಿದ್ದು ನಿಜನಾ? 100% ನಿಜ. ಅದಕ್ ಸಾಕ್ಷಿನೇ ಇಲ್ಲಿ ಸತ್ತೋಗಿರೋ ಸೊಸೆಯಂದ್ರ ಫೋಟೋಗಳು. ಶಾಪದ ಪ್ರಕಾರ ಈ ಮನೆ ಕಾಲಿಡೋ ಮೊದಲನೇ ಸೊಸೆ ಸತ್ ಹೋಗ್ತಾಳೆ. ಅದಕ್ಕೆ ನನ್ ಮೊದಲನೇ ಅತ್ತಿಗೆ ಅವರತ್ತೆ ಸತ್ ಹೋಗಿದ್ದಾರೆ. ಶಾಪದಿಂದ ಸಾಯ್ತಾಳೆ ಅಂತಾನೆ ನಮ್ ಸ್ವಪ್ನನ ನಮ್ಮಜ್ಜಿ ಸೊಸೆ ಮಾಡ್ಕೊಳಲ್ಲ ಅಂದಿದ್ದು. ಆ ಶಾಪ ಹೋಗ್ಲಿ ಅಂತಾನೆ ಇಷ್ಟು ದಿನ ಪೂಜೆ ವ್ರತ ಮಾಡಿಸಿದ್ದು. ಜೈ ಜೊತೆ ನಿಶ್ಚಿತಾರ್ಥ ಮಾಡ್ಕೊಂಡು ನಿತ್ಯ ಶಾಪದಿಂದ ಹೋಗ್ತಾಳೆ ಅನ್ಕೊಂಡು ಮೋಸದಿಂದ ಮದ್ವೆ ಆಗಿರೋ ಗಂಗಾನ ಈ ಮನೆ ಸೊಸೆಯಾಗಿ ನಮ್ಮ ಅಜ್ಜಿ ಒಪ್ಕೊಂಡಿರೋದು. ನಿತ್ಯ ಬದುಕೆ ಇದ್ದಾಳೆ ಅಂತ ನಮ್ಮನೆ ಶಾಸ್ತ್ರಿಗಳು ಅನುಮಾನ ಪಟ್ಟಾಗ ಸತ್ತಿದ್ದಾಳೆ ಅಂತ ಗಂಗಾಗೂ ಜೈಗೂ ಶೋಭನಕ್ಕೆ ಮುಹೂರ್ತ ಇಡ್ಸಿದ್ರು. ನಿತ್ಯ ಬದುಕೆ ಇರೋದ್ರಿಂದ ಶಾಪದಿಂದ ಗಂಗಾ ಸಾಯೋದು ಗ್ಯಾರಂಟಿ. ಅದಕ್ಕೆ ಅವ್ರು ಮೊದಲನೇ ರಾತ್ರಿನ ನಾನೇ ನಡೆಸ್ತೀನಿ ಎಂದಿದ್ದು. ನಾನೇ ನನ್ನ ಕೈಯಾರ ಗಂಗಾನ ಮೃತ್ಯು ಮನೆಗೆ ಕಳಿಸ್ಕೊಡ್ತೀನಿ. ಅವರು ಒಂದಾಗೋ ಮರುಕ್ಷಣ ಶಾಪ ಗಂಗಾನ ಬೇಟೆ ಆಡುತ್ತೆ. ಒಂದ್ ವೇಳೆ ಶಾಪದಿಂದ ಗಂಗಾ ಸಾಯ್ದಿದ್ರೆ? ಇಷ್ಟು ಜನ ಸತ್ತಿದ್ದಾರೆ, ಗಂಗಾ ಸಾಯೋದ್ ಹೇಗ್ ತಪ್ಪತ್ರಿ? ಏನೋ ಗಟ್ಟಿ ಜೀವ, ಬದುಕಿದ್ರು ಬದುಕಬಹುದಲ್ಲ, ಹಾಗೇನ್ ಮಾಡೋದು? ಶಾಪದಿಂದ ಸಾವು ಬರೋದು ಸತ್ಯ. ಗಂಗಾ ಹೇಗೆ ಸತ್ರು ಅದು ಶಾಪದ
ಸ್ಟಾರ್ಟ್ ಮಾಡಿ ಸರ್. Ready, start. 1, 2, 3.